ಮಾತಾಡಲಿಕ್ಕೆ ಮಾತೆ ಬಾರದಾಗಿದೆ. ಏಕೆ ಅಂದರೆ ಎಲ್ಲರೂ ಕೂಡ ಒಂದು ಖುಷಿಲಿ ಎಲ್ಲರೂ ಹೇಳ್ಕೊಂಡಿದ್ದಾರೆ. ಅದಕ್ಕಿಂತ ಭಾಗ್ಯ ನನಗಿನ್ನೇನೂ ಇಲ್ಲ. ಬಟ್ ಅದನ್ನು ನೋಡ್ತಾ ಇದ್ದೀನಲ್ಲ ಕಣ್ಣಿಂದ, ಅದೇ ನನ್ನ ದೊಡ್ಡ ಖುಷಿ. ನಿಜವಾಗ್ಲೂ ನನಗೆ ತುಂಬ ಖುಷಿ ಇದೆ ಈ ಸಿನಿಮಾವನ್ನು ಮಾಡಿದ್ದು. ಇನ್ನೂ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟಕ್ಕೊಂದು ಸಿನಿಮಾ ಮಾಡಬೇಕು ಅಂತಲೇ ನನ್ನ ಆಸೆ ಇದೆ. ಇದು ನಾನು ಮೊದಲನೇ ಹೆಜ್ಜೆಯಲ್ಲಿ ಬಲರಾಮನ ದಿನಗಳನ್ನು ಒಳ್ಳೆ ಎಲ್ಲರೂ ಕುತ್ಕೊಂಡು ನೋಡುವಂಥ, ಫ್ಯಾಮಿಲಿ ಕುತ್ಕೊಂಡು ನೋಡುವಂಥ ಒಂದು ಸಿನಿಮಾನ ನೀಡಿದ್ದೇವೆ. ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಏಕೆಂದರೆ ಇವತ್ತು ಹೇಳಿದ್ರು ನಮ್ಮ ಪ್ರೊಡ್ಯೂಸರ್ ಹಂಗೆ ನೋಡ್ಕೊಂಡ್ರು ಹಿಂಗೆ ನೋಡ್ಕೊಂಡ್ರು ಇರ್ಬೋದು, ಆದರೆ ಅದಕ್ಕಿಂತ ಹೆಚ್ಚಿನದಾಗಿ ಅವ್ರಿಗೆ ನನಗೆ ಎಲ್ಲರೂ ಕೂಡ ನನ್ನ ಬೆನ್ನೆಲುಬಾಗಿ ನಿಂತಿದ್ರು. ಅದನ್ನು ನಾನು ಯಾವತ್ತೂ ಮರೆಯೋದಿಲ್ಲ. ಒಬ್ಬ ಪ್ರೊಡ್ಯೂಸರ್ ಉಳಿಬೇಕು ಅಂದರೆ ಆ್ಯಕ್ಟರ್ಗಳು ಕೂಡ ಕರೆಕ್ಟಾಗಿದ್ದು ನಮಗೆ ಕೆಲಸಗಳು ಮಾಡಿಕೊಟ್ರು ಮಾತ್ರ ಒಬ್ಬ ಪ್ರೊಡ್ಯೂಸರ್ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ನನಗೆ ತುಂಬ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ. ಅವರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ತುಂಬ ತುಂಬ ಥ್ಯಾಂಕ್ ಯು. ಹಾಗೆ ನನಗೆ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಸಂತೋಷ್ ನಾರಾಯಣ್ ಸರ್ ನಿಜವಾಗ್ಲೂ ಇವತ್ತಿನ ಸ್ಥಿತಿಲಿ ಅವ್ರಿಗೆ ನಾನು ಏನು ಹೇಳಿದ್ರು ಸಾಲದು. ಅವರು ಎಂಥ ಕಂಡೀಷನಲ್ಲಿದ್ದರು ಅಂದರೆ ಬರೋ ಸ್ಥಿತಿಲಿ ಇರಲಿಲ್ಲ. ಆದರೂ ಕೂಡ ಈ ವೇದಿಕೆಗೆ ಅವರ ಎಲ್ಲವನ್ನು ಮರೆತು, ಅವರ ಕೆಲಸ ಕಾರ್ಯಗಳನ್ನು ಮರೆತು ಇವತ್ತು ನಮಗೆ ಸಾಥ್ ಕೊಟ್ಟಿತ್ತಂತೂ ನಮಗೆ ತುಂಬ ಖುಷಿ ಇದೆ. ತುಂಬ ಸಂತೋಷ ಸರ್. ಥ್ಯಾಂಕ್ ಯು ಸೋ ಮಚ್. ಮತ್ತು ನನಗೆ ಈ ಸಂಗೀತದಲ್ಲೇ ಈ ಮ್ಯೂಸಿಕನ್ನು ನೀಡಿದ್ದು ನನಗೆ ತುಂಬ ಹೆಮ್ಮೆ ಇದೆ. ಏಕೆಂದರೆ ಹೌದು, ಫಸ್ಟು ನಾನು ಖಂಡಿತ ಅವರು ಇದಕ್ಕೆ ಒಪ್ಪಲ್ಲ ಅಂತ ಅಂದ್ಕೊಂಡಿದ್ವಿ. ಅದು ಅವರು ತುಂಬ ಹೃದಯದಿಂದ ಈ ಸಿನಿಮಾಗೆ ತುಂಬ ಒಪ್ಕೊಂಡು ಬಂದಿದ್ದು ನಮ್ಮೆಲ್ರಿಗೂ ಒಂದು ದೊಡ್ಡ ಸಂತೋಷ. ಅದನ್ನು ನಾನು ಯಾವತ್ತೂ ಮರೆಯಲಿಕ್ಕಾಗಲ್ಲ. ಹಾಗೆ ನಮ್ಮ ಟಿ ಸೀರೀಸಲ್ಲಿ ಕೂಡ ನಾವು ಬಾಂಬೆಗೆ ಹೋಗಿ ಮಾತಾಡೋಕ್ಕೆ ಹೋದಾಗಲೂ ಕೂಡ ಅವರು ನಮಗೆ ತುಂಬ ಹೃದಯಪೂರ್ವಕವಾಗಿ ನಮಗೆ ಮುಂದೆ ಮಾತಾಡೋಕ್ಕೆ ಅವಕಾಶನೇ ಕೊಡಲಿಲ್ಲ. ಆ ರೀತಿಯಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಸಾಂಗನ್ನು ಪರ್ಚೇಸ್ ಮಾಡಿತ್ತು ಕೂಡ ಅವ್ರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಪಡ್ತೀನಿ. ಬಟ್ ಎಲ್ಲರೂ ಪ್ರಿಯಾ ಕೂಡ ನಾವು ಯಾವತ್ತೂ ಒಂಥರ ಫ್ರೆಂಡ್ಲಿ ಆಗಿ ಅಷ್ಟೊಂದು ಕಾಮಿಡಿ ಮಾಡಿಕೊಂಡು ಸಿನಿಮಾದಲ್ಲಿ ತುಂಬ ಆ್ಯಕ್ಟಿವ್ ಆಗಿರೋರು, ತುಂಬ ಖುಷಿಯಾಗಿರೋರು, ತುಂಬ ಅಚ್ಚುಕಟ್ಟಾಗಿ ಒಬ್ಬ ಪ್ರೊಡ್ಯೂಸರ್ಗೆ ಏನು ಸಾಥ್ ಕೊಡಬೇಕು ಅದನ್ನು ತುಂಬ ಅಚ್ಚುಕಟ್ಟಾಗಿ ಕೊಡ್ತಾಯಿದ್ರು. ಅವ್ರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಕೊಡ್ತೀನಿ. ವಿನಸ್ ಸರ್ ಅಷ್ಟೇ ತುಂಬ ನಾವು ಯಾವಾಗಲೂ ಒಂದು ಫ್ಯಾಮಿಲಿ ಥರನೇ ಇಟ್ಕೊಂಡು ಈ ಸಿನಿಮಾದಲ್ಲಿ ಅಷ್ಟು ಆಕ್ಟಿವ್ ಆಗಿ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನು ದೊಡ್ಡದಾಗಿ ನಾವು ಜಯಂತ್ ಕಾಕಿಣಿಯವ್ರ ಬಗ್ಗೆ ನನಗೆ ಯಾವಾಗಲೂ ನಾನು ಕೇಳ್ತಿದ್ದೆ, ಸರ್ ನನಗೊಂದು ಒಳ್ಳೆ ಸಿನಿಮಾ ಸಾಂಗಲ್ಲಿ ತುಂಬ ಚೆನ್ನಾಗಿ ನೀವು ನನಗೆ ಕೊಡಬೇಕು ಅಂದರೆ ಒಂದೇ ಒಂದು ಮಾತು ಹೇಳಿದ್ರು. ಇವತ್ತು ಈ ಕ್ಷಣನೂ ಅದನ್ನು ನಾನು ಯಾವತ್ತೂ ನೆನೆಸ್ಕೊತೀನಿ. ಹೆದರಬೇಡ, ನಾನಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಸಾಂಗು, ಇದನ್ನು ನೀವು ಕೇಳಬೇಕು, ಖಂಡಿತ ನಾನು ಮಾಡ್ಕೊಡ್ತೀನಿ. ಅದು ಒಬ್ಬ ಮಹಿಳೆ ಆಗಿ ನೀವು ಒಬ್ಬ ನಿರ್ಮಾಪಕರಾಗಿ ಕಾರ್ಯನಿರ್ವಹಿಸ್ತಿರೋದು ನನಗೆ ತುಂಬ ಖುಷಿ ಇದೆ. ನಾನು ಖಂಡಿತ ಒಳ್ಳೆ ಸಾಂಗು ಕೊಡ್ತೀನಿ ಅಂತ ಹೇಳಿದ್ರು. ಅವತ್ತು ಹೇಳಿದ ಮತ್ತು ನನಗೆ ಇವತ್ತು ಹೇಳ್ದಂಗಿದೆ. ತುಂಬ ತುಂಬ ಥ್ಯಾಂಕ್ ಯು ಸರ್. ಖುಷಿ. ನಮಸ್ಕಾರ. ಶೂಟಿಂಗ್ ಮುಗಿದ ಮೇಲೆ ಇದು ಫಸ್ಟ್ ಇವೆಂಟು. ಈ ಈವೆಂಟ್ಗೆ ಟಿ ಸೀರೀಸ್ ಆನ್ ಬೋರ್ಡ್ ಆಗಿರೋದ್ರಿಂದ ಎರಡು ಮಹಾಶಕ್ತಿಗಳಿಗೆ ಒಂದು ಲೈಕ್ ಹೇಳ್ಬಿಡ್ತೀನಿ. ಎರಡು ಲೇಡೀಸ್, ನನಗೆ ಇದೊಂದು ಎರಡು ಶಕ್ತಿ. ಮೇಯ್ನಾಗಿ ನಮ್ಮ ಆಫೀಸ್ ಪೂಜೆ ನಡೀತಾ ಇತ್ತು. ಆಫೀಸ್ ಪೂಜೆ ಆಗಬೇಕಾದ್ರೆ ಒಂದು ತಿಂಗಳಲ್ಲಿ ನಾವು ಶೂಟಿಂಗ್ ಪ್ಲ್ಯಾನ್ ಮಾಡ್ತಾಯಿದ್ದು. ಇದು ಮ್ಯೂಸಿಕ್ ಡೈರೆಕ್ಟರ್ ಸೆಟ್ ಆಗಿರಲಿಲ್ಲ. ಚೈತನ್ಯ ಸರ್ ಸೈಲೆಂಟಾಗಿ ಒಂದು ಕಡೆ ಕೂತಿದ್ರು. ಸರ್ ಎಲ್ಲರೂ ವೇಣು ಸರ್ ಆದರು, ಟೈಗರ್ ಆದರು, ಹೀರೋಯಿನ್ ಆಯಿತು, ಎಲ್ಲ ಆಯಿತು, ಮೇಯ್ನು ಮ್ಯೂಸಿಕ್ ಜೀವನೇ ಇಲ್ವಲ್ಲ ಸರ್, ಏನು ಮಾಡೋದು ಅಂತ ಕೇಳಿದಾಗ, ಇಲ್ಲ ಸರ್ ತುಂಬ ನಾನು ಕೂತ್ಕೊಂಡು ಯೋಚನೆ ಮಾಡ್ತಾ ಇದ್ದೀನಿ, ಇನ್ನೂ ಆಗ್ತಾ ಇಲ್ಲ, ಏನು ಮಾಡೋದು ಅಂತ ಅಂದರು. ಸರ್ ನಮ್ಮ ತಲೆಯಲ್ಲಿ ಒಬ್ರು ಇದ್ದಾರೆ, ಹೇಳ್ತೀನಿ, ನಿನ್ನ ಕೇಸ್ ಆಗುತ್ತಾ ಅಂತ ನಾನೊಂದು ಪ್ರಶ್ನೆ ಕೇಳಿದೆ. ಹೇಳಿ ಶೈಸ್, ನೀವು ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ಹೇಳಿ ನಾನು ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಇಮಿಡಿಯೇಟ್ ಒಂದು ಕೂತ್ಕೊಂಡ್ರು ನನ್ನ ಜೊತೆ. ಆಗ ಹೇಳಿದ್ದು ನಾನು ಸಂತೋಷ್ ನಾರಾಯಣ್ ಅಂತ ಒಂದು ಹೆಸರು ಹೇಳಿದೆ. ಇಮಿಡಿಯೇಟ್ ಅವರು ಆ ಫೇಸ್ ರಿಯಾಕ್ಷನ್ನೇ ಚೇಂಜ್ ಆಗೋಯ್ತು. ಏನು ಹೇಳಿದ್ರ ಶೈಸ್, ನಮ್ದು ಅರ್ಧ ಸಿನಿಮಾ ಬಜೆಟ್ನ ಎತ್ತಿಡ್ತಾ ಇದ್ದಾರೆ ನೀವು ಮ್ಯೂಸಿಕ್ ಡೈರೆಕ್ಟರ್ಗೆ ಅಂತ ಕೇಳ್ಬೋದು. ಸರ್ ಇಲ್ಲ, ನಾನು ನಾನಾಗಲಿ ಟೈಗರ್ ಆಗಲಿ ಕಾರಲ್ಲಿ ಹೋಗಿದ್ದೆ, ಯಾವಾಗಲೂ ಒಳ ಚೆನ್ನಾಗಿದೆ. ಒಂದು ಬಿ ಜಿ ಎಮ್ ಯಾವಾಗಲೂ ಕೇಳಿದಾರೆ, ಒನ್ ಆಫ್ ದಿ ಮೋಸ್ಟ್ ಫೇವ್ರೇಟ್ ಬಿ ಜಿ ಎಮ್ ನಮ್ಮಿಬ್ರಿಗೂ. ಸರಿ ಆಯಿತು, ಧೈರ್ಯ ಇದೆಯಾ ನೀವು ಮುಂದಕ್ಕೆ ಬರೋಕ್ಕೆ ಅಂದ್ಬಿಟ್ಟು ಚೇತನ್ಯ ಸರ್ ಕೇಳಿದ್ರು. ಸರ್ ಒಂದೇ ಒಂದು ಸತಿ ಅಪ್ರೋಚ್ ಮಾಡೋಣ, ಆಗುತ್ತಾ ಬಿಡುತ್ತೋ ನೆಕ್ಸ್ಟ್ ನೋಡೋಣ ಅಂತ ಅಂದೆ. ಇನ್ನೊಂದು ಹೇಳ್ತೀನಿ, ಈಗ ಪ್ರೆಸೆಂಟ್ಲಿ ಅವ್ರು ಸಿನಿಮಾ ಮಾಡ್ತಾ ಇರೋದು ಕಲ್ಕಿ ಅನ್ನೋ ಸಿನಿಮಾ ಮಾಡ್ತಿದ್ದಾರೆ ಶೈಸ್. ಪ್ಯಾನ್ ಇಂಡಿಯಾ ಸಿನಿಮಾ ಅದು. ನಮ್ಮ ಸಿನಿಮಾ ಬಜೆಟ್ ಇಷ್ಟಿದೆ, ಅವ್ರು ಒಪ್ಕೊಂಡಿರೋದು ಇಷ್ಟಿದೆ. ಯೋಚನೆ ಮಾಡಿ
ನನಗೇನಿಲ್ಲ ಒಂದು ಮೀಟಿಂಗ್ ಕೊಡಿಸ್ತೀನಿ ಅಂತ. ಸರ್ ಒಂದೇ ಒಂದು ಮೀಟಿಂಗ್ ಕೊಡಿಸಿ ಮಿಕ್ಕಿ ನಾವು ನೋಡೋಣ ಅಂದ್ಬಿಟ್ಟು ಇಮಿಡಿಯೇಟ್ ಒಂದು ವಾರ ಬಿಟ್ಕೊಂಡು ಚೆನ್ನೈಗೆ ಹೊರಟ್ವಿ. ನಾನು, ನಿಶಮ್ಮ, ಟೈಗರು, ಚೈತನ್ಯ ಸರ್. ಸರಿ, ಅದಾದಮೇಲೆ ಸಂತೋಷ್ ಸರ್ ಸಿಕ್ಕಿದ್ರು. ಒಂದು 15 ಥರ ಊಟ ರೆಡಿ ಮಾಡಿದ್ರು. ಎಲ್ಲ ಆಯಿತು. ಜೀವ ಡಗ 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 ಅಂತ ಇದೆ. ಏನು ಕಥೆ ಹೇಳೋದು, ಹೆಂಗೆ ಒಪ್ಕೋತಾರೋ ಇಲ್ವೋ, ಆ ಥರದೊಂದು ಪ್ಯಾನ್ ಇಂಡಿಯಾ ಮ್ಯೂಸಿಕ್ ಡೈರೆಕ್ಟ್ರು ಒಂದು ಅವಕಾಶ ಕೊಡ್ರಲ್ಲ ಸರಿ ಅಂದ್ಬಿಟ್ಟು ಚೈತನ್ಯ ಸರ್ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು ಕಥೆನ. ಇಮ್ಮಿಡಿಯೇಟ್ ಏನು ಬೇರೆ ಏನು ಹೇಳೋಕ್ಕೆ ಇರಲಿಲ್ಲ ಅವರು. ಐ ವಿಲ್ ಡೂ ದಿಸ್ ಮ್ಯಾನ್, ವಿಲ್ ರಾಕ್ ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟರು. ಸರಿ, ಇಮಿಡಿಯೇಟ್ ನಾವು ಮೀನಾಕ್ಷಿ ಮೇಡಮ್ ಹತ್ರ ಮಾತಾಡಿದ್ವಿ. ಎಲ್ಲ ಆಯಿತು. ಇಮಿಡಿಯೇಟ್ ಎಲ್ಲ ಸಂತೋಷ ಆನ್ಬೋಡಾದ್ರು. ಅದೊಂದು. ಇನ್ನೊಂದು, ಇಮಿಡಿಯೇಟ್ ಇಷ್ಟೆಲ್ಲ ಆಯಿತು. ಶೂಟಿಂಗ್ದು ಐ ಬಜೆಟ್ ಅಂತ ಆಯಿತು. ಎಲ್ಲ ಆಯಿತು. ಬಿಸ್ನೆಸ್ಗೆ ಅಂತ ಹೊರಟ್ವಿ. ಹೊರಟಾಗ ಕೆಲವೊಂದು ಇನ್ಸಿಡೆಂಟ್ ಆಯಿತು. ಓಕೆ, ಬಟ್ ಇನ್ವೆಸ್ಟ್ ಮಾಡಬೇಕಾದ್ರೆ ಅದು ಇರಲಿಲ್ಲ ನಮ್ಮ ತಲೆಯಲ್ಲಿ. ಏನಾಗುತ್ತೆ ನೆಕ್ಸ್ಟ್ ಫ್ಯೂಚರ್ ಅಂತ ನಮ್ಗೆ ಗೊತ್ತಿರಲಿಲ್ಲ. ಅದಾಯ್ತಿದ್ದಂಗೆ ನೆಕ್ಸ್ಟ್ ಅಪ್ರೋಚ್ ಎಲ್ಲ ಬಿಸ್ನೆಸ್ ಸ್ಟಾರ್ಟ್ ಆದಾಗ ಏನಾಯಿತು, ಒಂದು ಸ್ವಲ್ಪ ಯಾಕೋ ವರ್ಕ್ ಆಗ್ತಾ ಇಲ್ಲ ಇದು ಬಿಸ್ನೆಸ್, ಏನಾಗ್ತಿದೆ ಅಂತ ನಾವು ಯೋಚನೆ ಮಾಡಿದಾಗ ಇಮಿಡಿಯೇಟ್ ಮೀನಾಕ್ಷಿ ಮ್ಯಾಮ್ ಒಂದು ಕಾಲ್ ಮಾಡು. ಒಂದೇ ಒಂದು ಕಾಲು, ಮೀನಾಕ್ಷಿ ಮ್ಯಾಮ್ ನಾನು ಇರ್ತೀನಿ, ಅವತ್ತು ನೀವು ಬಂದಿದ್ದೀರಾ, ನಿಮ್ಗೆ ಏನು ಬೇಕು ಸಹಾಯ ನಾನು ಮಾಡಿಕೊಡ್ತೀನಿ ಅಂದ್ಬಿಟ್ಟು ಅವತ್ತೊಂದು ನಮ್ಮ ಸ್ಟ್ಯಾಂಡಾಗಿ ನಿಂತ್ಕೊಂಡ್ರು. ಇಮಿಡಿಯೇಟ್ ಬಾಂಬೆ ಕರ್ಕೊಂಡು ಹೋಗಿ ಟಿ ಸೀರೀಸ್ನ ನಮಗೆ ಆನ್ಬೋರ್ಡ್ ಮಾಡಿಕೊಟ್ರು. ನೀವು ನಂಬಲ್ಲ, ಅವ್ರು ಕೊಟ್ಟಂಥ ಪ್ರೈಸು ಈಗ ಮತ್ತೊಂದು ಸಿನಿಮಾ ಮಾಡೋಷ್ಟು ಕೊಟ್ಟಿದ್ದಾರೆ. ಅದೊಂದು ಹೇಳ್ತೀನಿ. ಥ್ಯಾಂಕ್ ಯು ಮೀನಾಕ್ಷಿ ಮ್ಯಾಮ್, ಆ್ಯಂಡ್ ಥ್ಯಾಂಕ್ ಯು ರಾಜ್ ಸರ್, ಥ್ಯಾಂಕ್ ಯು ಸಂತೋಷ್ ಸರ್. I just want to say thank you to Santosh sir, making this a part of his musical journey, and Padmaja Films. We all meet once we release the whole album. Definitely it will be a good success. Everyone heard first song. Catch you soon. Thank you. That's so sweet. Thank you so much.